ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಗುರುಗೀತ. ಶ್ರೀ ಗುರುವು ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪನಲ್ಲದೆ ಅದ್ವಿತೀಯ ಪರಬ್ರಹ್ಮ ಸ್ವರೂಪ. ಶ್ಲೋಕ 58. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅನುವಾದ. ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪರು ಅದ್ವಿತೀಯ ಪರಬ್ರಹ್ಮ ಸ್ವರೂಪರಾದ ಸದ್ಗುರುವಿಗೆ ನಮನಗಳು. ಭಾವಾರ್ಥ. ಚತುರ್ವೇದ ವೇದಾಂತ ಸಾರವನ್ನು ಬೋಧಿಸುವಂತಹ ಶ್ರೀ ಗುರುವರ್ಯರು ಚತುರ್ಮುಖದಿಂದ 4 ವೇದಗಳನ್ನು ಉಪದೇಶಿಸುವ ಬ್ರಹ್ಮದೇವರಾಗಿರುವರು. ಅನ್ವೇಷಕನ ಹೃದಯದಲ್ಲಿ ಜ್ಞಾನವನ್ನು ಸೃಷ್ಟಿಸುವರು ಮತ್ತು ಸ್ಪಷ್ಟತೆ ಹಾಗೂ ಮುಕ್ತಿಯ ಬಯಕೆಗೆ ಜನ್ಮ ನೀಡುತ್ತಾರೆ. ಜ್ಞಾನ ಬೋಧೆಯಿಂದ ಆತ್ಮವನ್ನು ಪೋಷಿಸುತ್ತಿರುವ ಶ್ರೀ ಗುರುವು ಸಂಪೂರ್ಣ ಜಗತ್ತನ್ನು ಪಾಲಿಸುವ ವಿಷ್ಣುವಾಗಿರುವರು. ಗುರುವು ಮುಮುಕ್ಷುವಿನ ನಂಬಿಕೆಯನ್ನು ಕಾಪಾಡುತ್ತಾ ಅವರನ್ನು ಆಧ್ಯಾತ್ಮಿಕ ಪತನದಿಂದ ರಕ್ಷಿಸುತ್ತಾ ಮಾರ್ಗದರ್ಶನ ನೀಡುತ್ತಾ ಅವರನ್ನು ಅನುಗ್ರಹದ ಮೂಲಕ ಆಂತರಿಕ ಬೆಳವಣಿಗೆಯನ್ನು ನಿರ್ವಹಿಸುತ್ತಾರೆ. ಗುರುವು ಶಿಷ್ಯನ ಆಧ್ಯಾತ್ಮಿಕ ಪ್ರಯಾಣವನ್ನು ಕರುಣೆ ಮತ್ತು ಕಾಳಜಿಯಿಂದ ಬೆಂಬಲಿಸುತ್ತಾರೆ. ಸ್ವಯಂ ಜ್ಯೋತಿಯಾದ ಶ್ರೀ ಗುರುವು ಭಕ್ತರ ಅಜ್ಞಾನವನ್ನು ಲಯ ಮಾಡುವ ಶಿವ ಪರಮಾತ್ಮರಾಗಿರುವರು. ಗುರುವು ಸಾಧಕನ ಅಹಂಕಾರ, ತಪ್ಪು ಕಲ್ಪನೆಗಳು, ಗೊಂದಲ ಮತ್ತು ಆತ್ಮವನ್ನು ಆವರಿಸಿರುವ ಕತ್ತಲೆಯನ್ನು ನಾಶ ಮಾಡುತ್ತಾರೆ. ಪರಬ್ರಹ್ಮವು ರೂಪವನ್ನು ಮೀರಿದ ಅಂತಿಮ ವಾಸ್ತವವನ್ನು ಪ್ರತಿನಿಧಿಸುತ್ತದೆ. ಪರಬ್ರಹ್ಮ ಸ್ವರೂಪರಾದ ಗುರುವು ಶಿಷ್ಯನನ್ನು ಅಜ್ಞಾನದಿಂದ ಆತ್ಮಜ್ಞಾನಕ್ಕೆ ಮಾರ್ಗದರ್ಶನ ಮಾಡಿ ನೀನೇ ಪರಮಾತ್ಮ ಎಂಬ ಸತ್ಯವನ್ನು ಬಹಿರಂಗಪಡಿಸುವರು. ಗುರುವಿನಲ್ಲಿ ಎಲ್ಲ ಹೆಸರುಗಳು ಮತ್ತು ರೂಪಗಳ ಹಿಂದೆ ಇರುವ ಏಕೈಕ ವಾಸ್ತವ, ಆ ವಾಸ್ತವವನ್ನು ನೋಡುವುದೇ ಆತ್ಮ ಸಾಕ್ಷಾತ್ಕಾರದ ಆರಂಭ. ಗುರುವು ತ್ರಿಮೂರ್ತಿ ಸ್ವರೂಪರೆಂದು ಮಹೇಶ್ವರನೇ ಪಾರ್ವತಿಗೆ ಹೇಳುತ್ತಿರುವನು. ಗುರುವು ಪರಬ್ರಹ್ಮ ಸ್ವರೂಪರು. ಕೇವಲಾತ್ಮರಾಗಿರುವ ಅಂತಹ ಗುರುವಿಗೆ ನಮನಗಳು. ಬ್ರಹ್ಮ ರಜೋಗುಣ ಸಂಪನ್ನನು, ವಿಷ್ಣು ಸತ್ವಗುಣ ಸಂಪನ್ನನು, ಮಹೇಶ್ವರ ತಮೋಗುಣ ಸಂಪನ್ನನು. ಗುರು ಯಾವ ಗುಣವಿಲ್ಲದ ನಿರ್ಗುಣನು. ಭಕ್ತನನ್ನು ಗುಣಾತೀತನಾಗಿ ಮಾಡುವ ಶ್ರೀ ಸದ್ಗುರುವಿಗೆ ನಮನಗಳು. ದತ್ತಾತ್ರೇಯರ ಜೀವನದಿಂದ ಒಂದು ಘಟನೆ. ಒಮ್ಮೆ ಒಬ್ಬ ಶಿಷ್ಯ ದತ್ತಾತ್ರೇಯರನ್ನು ಕೇಳಿದನು, ಗುರುದೇವ, ನೀವು ಜ್ಞಾನಿಗಳೇ ಅಥವಾ ಯೋಗಿಗಳೇ? ನೀವು ದೇವರೇ ಅಥವಾ ಮಾನವರೇ? ದತ್ತಾತ್ರೇಯರು ಮುಗುಳ್ನಗುತ್ತಾ ಹೀಗೆ ಉತ್ತರಿಸಿದರು, ನಾನು ಜ್ಞಾನಿಯೂ ಅಲ್ಲ, ಅಜ್ಞಾನಿಯೂ ಅಲ್ಲ, ದೇವನೂ ಅಲ್ಲ, ಮನುಷ್ಯನೂ ಅಲ್ಲ. ನಾನು ಗುರುತತ್ವ. ಅದು ಬ್ರಹ್ಮ ವಿಷ್ಣು ಮಹೇಶ್ವರ ಐಕ್ಯವಾಗಿ ಪರಬ್ರಹ್ಮ ಸ್ವರೂಪ. ನೀನು ಹೊರಗೆ ಹುಡುಕುವ ರೂಪ ನಿನ್ನೊಳಗಿನ ಸತ್ಯ. ಆದರೆ ನೀನು ಅದನ್ನು ನೋಡುವವರೆಗೆ ಗುರುವನ್ನು 33 ಕೋಟಿ ದೇವತೆಗಳಂತೆ ನೋಡು. ಅಂದಿನಿಂದ ಶಿಷ್ಯನಿಗೆ ತ್ರಿಮೂರ್ತಿಗಳು ಮತ್ತು ಅವನ ಗುರುಗಳಾದ ಶ್ರೀ ದತ್ತಾತ್ರೇಯರ ನಡುವೆ ಯಾವುದೇ ವ್ಯತ್ಯಾಸ ಕಾಣಲಿಲ್ಲ. ಗುರು ಕೃಪೆಯಿಂದ ಬ್ರಹ್ಮಜ್ಞಾನವನ್ನು ಪಡೆದನು. ಗುರುವನ್ನು ಬ್ರಹ್ಮ ವಿಷ್ಣು ಮಹೇಶ್ವರ ಎಂದು ನೋಡುವುದು ಮೂಢತನ ಅಥವಾ ಕಲ್ಪನೆಯಲ್ಲ, ಆದರೆ ಶುದ್ಧ ಮನಸ್ಸು ಮತ್ತು ಪ್ರಬುದ್ಧ ಹೃದಯದ ಸಂಕೇತ. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ಗುರುವೆಂದರೆ ಪರಮಪಾವನ, ಪವಿತ್ರ. ನನಗೆ ಉಪದೇಶ ಮಾಡಿದ ಗುರುವನ್ನು ನೀನೇ ನನಗೆ ದತ್ತನನ್ನು ತೋರಿದ ಸದ್ಗುರು ಎಂದು ಅವರನ್ನು ಪ್ರತಿಷ್ಠಾಪನೆ ಮಾಡಿರುವೆನು. ಗುರುವಿಗೇಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡಬೇಕೆಂದರೆ ಗುರುವಿಗೆ ಅಷ್ಟೊಂದು ಪವಿತ್ರತೆ ಇದೆ. ಪ್ರತಿಯೊಂದು ಶಾಸ್ತ್ರ ವೇದಗಳು ಹೇಳುವುದು ಗುರುವೇ ಮೊದಲು ಎಂದು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುವೇ ಮಹೇಶ್ವರ, ಗುರುವೇ ಸಾಕ್ಷಾತ್ ಪರಬ್ರಹ್ಮ ಎನ್ನುತ್ತಾರೆ. ಅಂತಹ ಗುರುವಿಗೆ ನೀವೇನು ಗೌರವ ಕೊಡುತ್ತೀರಿ? ಅವನ ವಾಕ್ಯವನ್ನು ನೀವೇನು ಪರಿಪಾಲನೆ ಮಾಡುತ್ತಿದ್ದೀರಿ? ಜೀವನವನ್ನು ಎಲ್ಲಿಯಾದರೂ ಮಾಡಬಹುದು, ಹೇಗಾದರೂ ಮಾಡಬಹುದು. ಪ್ರಪಂಚದಲ್ಲಿ ಈಗ ಎಲ್ಲರೂ ಬದುಕುತ್ತಿರುವಂತೆಯೇ ನಾವೂ ಬದುಕಬಹುದು. ಆದರೆ ಸನ್ಮಾರ್ಗವನ್ನು ಹಿಡಿಯಬೇಕು. ಜಗತ್ತಿನದು ಯಾವುದೂ ಸ್ಥಿರವೂ ಅಲ್ಲ, ಶಾಶ್ವತವೂ ಅಲ್ಲ.
ಶ್ರೀ ಗುರುಭಕ್ತಿ ಸಾರ ಪುಟ 19.